ಕೊಟ್ಟಿರುವಂತಹ 6,000 ನೌಕರರು ನೇರ ಉದ್ಯೋಗದಲ್ಲಿ ತೊಡಗಿರುವಂತಹ ರಾಜ್ಯದ ಲಕ್ಷಾಂತರ ರೈತರು ಜೀವನೋಪಾಯಕ್ಕಾಗಿ ಅವಲಂಬಿಸಿರುವಂತಹ ಸಂಸ್ಥೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕಹಾಮ ಮತ್ತು ಅದರ 16 ಜಿಲ್ಲಾ ಒಕ್ಕೂಟಗಳು. ಈ 16 ಜಿಲ್ಲಾ ಒಕ್ಕೂಟಗಳು ಮತ್ತು KMF ಅಲ್ಲಿ ಈಗಾಗಲೇ ಹೇಳಿದಂಗೆ 6,000 ಜನ ನೇರ ಉದ್ಯೋಗದಲ್ಲಿ ನೌಕರಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಉದ್ಯಮ ಇದು, ಸಾರ್ವಜನಿಕ ಉದ್ಯಮ ಸಂಸ್ಥೆ. ಇದು ರಾಜ್ಯದ ಸಂಸ್ಥೆ. ಈ ಸಂಸ್ಥೆ ಈಗಾಗಲೇ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದಷ್ಟು ಮಾಧ್ಯಮಗಳಲ್ಲಿ ಇತ್ತೀಚೆಗೆ ವರದಿಯಾಗಿದೆ. ಫೆಬ್ರವರಿ 1ನೇ ತಾರೀಕಿನಿಂದ KMF ಹಾಲು ಪ್ರೊಕ್ಯೂರ್ ಮಾಡೋದನ್ನಾಗಲಿ ಮಾರೋದನ್ನಾಗಲಿ ನಿಲ್ಲಿಸ್ತಾ ಇದೆ ಅನ್ನುವಂಥ ಒಂದಷ್ಟು ವರದಿಯಾಗಿದೆ. ಇದು ಯಾಕಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿಯೇ ರಾಜ್ಯ ಸರ್ಕಾರ 7ನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಿದೆ. ಈಗ ಇದೇ KMF ಅಲ್ಲಿ ಮತ್ತು ಇತರ ಒಕ್ಕೂಟಗಳಲ್ಲಿ ನೇರ ಸರ್ಕಾರಿ ನೌಕರಿಯಲ್ಲಿರುವಂಥವರು ಡೆಪ್ಯುಟೇಷನ್ ಮೇಲೆ ಬಂದು KMF ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಈಗ 7ನೇ ವೇತನ ಆಯೋಗ ಅಪ್ಲೈ ಆಗಿ ಅವರೊಂದು ರೀತಿಯ ಸಂಬಳ ತೆಗೆದುಕೊಳ್ತಾ ಇದ್ರೆ, ಅವರ ಸಮಕಾಲೀನರಾಗಿ ಮತ್ತು ಅದೇ ತರಹದ ಉದ್ಯೋಗವನ್ನು ಇಲ್ಲಿ ಮಾಡ್ತಿರುವಂತಹ KMF ನೌಕರರು ಅಥವಾ KMF ಮೂಲಕ ಇರುವಂಥವರು ಸಹ ಅವರಿಗೆ 7ನೇ ವೇತನ ಆಯೋಗ ಅನುಷ್ಠಾನವಾಗಿಲ್ಲ. ಹಾಗಾಗಿ ಬಹಳ ದೊಡ್ಡ ಮಟ್ಟದ ತಾರತಮ್ಯ ನಡೀತಾ ಇದೆ. ಇದೇ ತರಹದ ತಾರತಮ್ಯ ಜಿಲ್ಲಾ ಮಟ್ಟಗಳ ಒಕ್ಕೂಟಗಳಲ್ಲೂ ನಡೀತಿದೆ. ಒಂದು ರೀತಿಯ ಏಕ ಪ್ರಕಾರದ ಒಂದು ಸಂಬಳ, ಸಾರಿಗೆ, ಭತ್ಯೆಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಜನರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ರಾಜ್ಯದ ಜನರ ಏಳಿಗೆಗಾಗಿಯೂ ಕೆಲಸ ಮಾಡ್ತಿರುವಂತಹ ಸ್ವತಃ ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ KMF ಅಧಿಕಾರಿಗಳು ಮತ್ತು ನೌಕರರು ಬಹಳ ಒತ್ತಡದಲ್ಲಿದ್ದಾರೆ. ಅವರು ನಮಗೆ ಇಲ್ಲೊಂದು ತಾರತಮ್ಯ ಇದೆ, ನಮಗೆ ಸರಿಯಾದ ಸೂಕ್ತವಾದ ಭತ್ಯೆ ಮತ್ತು ಸಂಬಳ ಸರಿಯಾದ ಮಟ್ಟದಲ್ಲಿ, ಅಂದರೆ ಇತರ ಸರ್ಕಾರಿ ನೌಕರರಿಗಿರುವಂಥ ರೀತಿಯಲ್ಲಿ ಇಲ್ಲ, ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆ ಆದರೂ ನಮಗೆ ಆ ಮಟ್ಟದಲ್ಲಿ ಇರಬೇಕಿತ್ತು ಅಂತ. ಹಾಗಾಗಿ ಜಿಲ್ಲಾ ಒಕ್ಕೂಟಗಳಲ್ಲಿ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿಯ ನೌಕಾ ಅಧಿಕಾರಿಗಳ ಸಂಘದಲ್ಲಿ ಬಹಳಷ್ಟು ಒತ್ತಡಗಳಿದೆ. ನಾವು ಮುಷ್ಕರ ಮಾಡಬೇಕು, ನಾವು ಹಲವಾರು ಸಂದರ್ಭಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ರು ಅದು ಆಗಿಲ್ಲ, ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದಷ್ಟು ಸಮಸ್ಯೆಗಳು, ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಇದರ ವಿಚಾರವಾಗಿ ಸಹಕಾರಿ ಇಲಾಖೆಯವರು ವಿಶೇಷವಾಗಿ ಕೊಡ್ತಾ ಇದ್ದಾರೆ. ಆದರೆ ಎಲ್ರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಒಕ್ಕೂಟಗಳು, ಬಹುತೇಕ ಸಂಸ್ಥೆಗಳು KMF ಒಕ್ಕೂಟಗಳು ಲಾಭದಲ್ಲಿವೆ. ಇಷ್ಟೆಲ್ಲ ಇದ್ರೂ ಇದಕ್ಕೆ ಮೂಲ ಕಾರಣ ಇದರಲ್ಲಿ ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ, ದಕ್ಷತೆಯಿಂದ ಕೆಲಸ ಮಾಡ್ತಿರುವಂಥ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ, ವೃತ್ತಿಪರ, ಅದರಲ್ಲೂ ಪ್ರೊಫೆಷನಲ್ಸು. ಬೇರೆ ಎಷ್ಟೋ ಕಡೆಗಳಲ್ಲಿ ಈಗ ಇಲ್ಲೇ KMF ಅಲ್ಲಿ ಅಥವಾ ಇನ್ನೊಂದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಡೆಪ್ಯುಟೇಷನ್ ಮೇಲೆ ಬಂದಿರ್ತಾರೆ. ಅವ್ರಿಗೆ ಎಷ್ಟೋ ತಾಂತ್ರಿಕ ಮಾಹಿತಿ ಇರೋದಿಲ್ಲ, ತಾಂತ್ರಿಕ ಕೌಶಲ್ಯ ಇರೋದಿಲ್ಲ, ಮತ್ತು ಅವರಿಗೆ ಈ ಉದ್ಯಮದ ಒಳ ಮತ್ತು ಹೊರಗು ಗೊತ್ತಿರೋದಿಲ್ಲ. ಈ ತರಹದ ಹಲವಾರು ಕಾರಣಗಳಿಂದಾಗಿ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇದೆ. ಈ ವಿಚಾರವಾಗಿ ವಿಶೇಷವಾಗಿ KMF ಅಧಿಕಾರಿಗಳ ಸಂಘದವರು ಸುಮಾರು ವರ್ಷಗಳಿಂದ ಸರ್ಕಾರಕ್ಕೆ ಹಲವಾರು ರೀತಿಯ ಬೇಡಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಸರ್ಕಾರವು ಸಂದರ್ಭಕ್ಕೆ ಸ್ಪಂದಿಸ್ತಾ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸ್ತಾ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ KMF ಆಫೀಸರ್ಸ್ ಅಸೋಸಿಯೇಷನ್ನ ಜೊತೆಗೆ ರಾಜ್ಯದಲ್ಲಿರುವ 16 ಜಿಲ್ಲಾ ಒಕ್ಕೂಟಗಳ ನೌಕರರು ಮತ್ತು ಸಿಬ್ಬಂದಿ ಸಹ ಈಗ ಒಂದು ರೀತಿಯ ಸಭೆಗಳನ್ನು ಮಾಡಿ ಒಂದು ಹಂತಕ್ಕೆ ಅವರೊಂದು ನಿರ್ಣಯಕ್ಕೆ ಬಂದಿದ್ದಾರೆ. ಈ ನಿರ್ಣಯದ ಪ್ರಕಾರ ಕೇವಲ KMFನಲ್ಲಿ ಮಾತ್ರ ಒಂದೇ ಸಂದರ್ಭದಲ್ಲಿ KMFನವರಿಗೆ ಮಾತ್ರ ಸಂಬಳ ಅಥವಾ ವೇತನ ಪರಿಷ್ಕರಣೆ ಮಾಡಿ ಮಿಕ್ಕವರಿಗೆ ಮಾಡದೆ ಬಿಡಬಾರ್ದು. ಎಲ್ಲವೂ ಸಹ ಒಂದೇ ಹಂತದಲ್ಲಿ ಆಗಬೇಕು. ಮತ್ತೆ ಇಲ್ಲಿ ವೃತ್ತಿಪರರನ್ನೇ ನೇಮಿಸಿಕೊಳ್ಳಬೇಕು. ಯಾವ್ಯಾವುದೋ ಲ್ಯಾಟ್ರಲ್ ಎಂಟ್ರಿಯಿಂದ ಬೇರೆ ಬೇರೆ ಥರದವ್ರನ್ನ ತರಬಾರ್ದು, ವೃತ್ತಿಪರರನ್ನು ನೇಮಿಸಿಕೊಳ್ಬೇಕು. ಮತ್ತೆ ಇಲ್ಲಿ ತುಂಬ ದೊಡ್ಡ ಮಟ್ಟದ ಸಾಮಾಜಿಕ ಜವಾಬ್ದಾರಿ KMF KMF ಸಂಸ್ಥೆಗಿದೆ. ಇವೆಲ್ಲವನ್ನೂ ಸಹ ಸರ್ಕಾರ ವೇತನ ಮತ್ತು ಭತ್ಯೆ ಪರಿಷ್ಕರಣಾ ಸಂದರ್ಭದಲ್ಲಿ ಮಾಡಬೇಕು. ಬೇರೆ ಖಾಸಗಿ ಡೈರಿಗೆ ಕಂಪೇರ್ ಮಾಡಿಕೊಂಡು KMF ಡೈರಿಯನ್ನು ಅಳಿಬಾರದು. ಅದರ ಜೊತೆಗೆ 7ನೇ ವೇತನ ಆಯೋಗ ಅನುಷ್ಠಾನವಾಯಿತು. ಅದೇ ರೀತಿಯಲ್ಲಿ ಪೂರ್ವಾನ್ವಯವಾಗುವಂತೆ ಆದಷ್ಟು ಬೇಗ ವೇತನ ಪರಿಷ್ಕರಣೆಯನ್ನು ಮಾಡಿ ಮತ್ತು ಇದರಲ್ಲಿ ಒಂದಷ್ಟು ಬೇಡಿಕೆಗಳು ಏನಿದೆ ಆ ಬೇಡಿಕೆಗಳನ್ನು ಸಹ ದಯವಿಟ್ಟು ಗಮನಿಸಿ 7ನೇ ತಾರೀಕಿನ ಒಳಗಡೆ, ಫೆಬ್ರವರಿ ಮೊದಲ ವಾರದ ಒಳಗಡೆ ಈ ವಿಚಾರವಾಗಿ ಆದಷ್ಟು ಶೀಘ್ರ ಸಭೆ ಚರ್ಚೆಗಳನ್ನು ಮಾಡಿ 7ನೇ ತಾರೀಕಿನ ಒಳಗಡೆ ತೀರ್ಮಾನವನ್ನು ಪ್ರಕಟಿಸಿ. ನೀವು 7ನೇ ತಾರೀಕಿನ ಒಳಗಡೆ ತೀರ್ಮಾನವನ್ನು ಪ್ರಕಟಿಸದೇ ಇದ್ದರೆ 6,000 ನೌಕರರ ಅಥವಾ ಸಿಬ್ಬಂದಿಯ ಪ್ರತಿನಿಧಿಗಳು 10ನೇ ತಾರೀಕು ಸಭೆ ಸೇರಿ ಬಹಳ ಕಠಿಣವಾದ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ. ಯಾಕಂದರೆ ಎಲ್ಲ ನೌಕರರ ಮೇಲೆ ಇಲ್ಲದೇ ಇದ್ರೂ ಪದಾಧಿಕಾರಿಗಳ ಮೇಲೆ ಇದೆ. ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು.
ಚುನಾಯಿತ ಸಂಸ್ಥೆ ಇದು ಕರ್ನಾಟಕ ಹಾಲು ಕಹಾಮ ಅಧಿಕಾರಿಗಳ ಸಂಘ. ಅದೇ ರೀತಿಯಲ್ಲೇ ಆ ಜಿಲ್ಲಾ ಒಕ್ಕೂಟಗಳು ಸಹ. ಹಾಗಾಗಿ ಸಹೋದ್ಯೋಗಿಗಳಿಂದ ಚುನಾಯಿತರಾಗಿರುವಂಥ ಪ್ರತಿನಿಧಿಗಳು ಸಹೋದ್ಯೋಗಿಗಳ ಮಾತಿಗೆ ಕಿವಿಗೊಟ್ಟು ಅವರು ಕಠಿಣವಾದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದರಿಂದ ಅದು ಬೇರೆ ರೀತಿಯ ಏನಂತಾರೆ ಬೇರೆ ರೀತಿಯ ಇನ್ಯಾರಿಗೋ ಲಾಭ ಆಗುವಂತಹ ಯಾವುದೇ ತರಹದ ಅಡ್ಡ ಪರಿಣಾಮಗಳಾಗಬಾರ್ದು. ರಾಜ್ಯದ ಜನರ ಹಿತವನ್ನು ಸರ್ಕಾರ ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಆದಷ್ಟು ಬೇಗ ಏನು ಬೇಡಿಕೆಗಳಿದೆ ಇದರಲ್ಲಿ ನಾನು ಸಹ ಈ ಬೇಡಿಕೆಗಳು ಈಗಾಗಲೇ ನಿಮಗೆ ಕೊಟ್ಟಿರುವಂತಹ ಈಗ ಕೊಟ್ಟಿದ್ದೀನಿ, ಇದನ್ನು ಕೊಟ್ಟಿಲ್ಲ. ಈ ಬೇಡಿಕೆಗಳು ಸುಮಾರು 6 ಬೇಡಿಕೆಗಳು. ನಾನು ಸಾಧ್ಯ ಆದರೆ ಓದ್ಬಿಡ್ತೀನಿ, ಯಾಕಂದರೆ ಅದು ರೆಕಾರ್ಡ್ ಆಗಲಿ ಅಂತೇಳಿ. ಕಹಾಮ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳ ಅಧಿಕಾರಿ ನೌಕರರ ಸಂಘಗಳ ಬೇಡಿಕೆಗಳು: 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಕಹಾಮ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳಿಗೆ ಯಥಾವತ್ತಾಗಿ ಪೂರ್ಣ ಜಾರಿಗೆ ತರುವುದು. 2ನೇದು, 1984ರಲ್ಲಿ ಸರ್ಕಾರ KDDC NDDB ಅಧಿಕಾರಿಗಳನ್ನು ಒಳಗೊಂಡ ಸಮಿತಿ ಟ್ರೈಪಾರ್ಟಿ ರಚಿಸಿ ಕಹಾಮದ ಅಧಿಕಾರಿ ನೌಕರರಿಗೆ ವೇತನಕ್ಕೆ ಸಂಬಂಧಿಸಿ ಆಗಿರುವ ಒಡಂಬಡಿಕೆಯಂತೆ DA, HRA, CCA ಇತ್ಯಾದಿ ಸೇರಿದಂತೆ ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವ ಆದೇಶಗಳಂತೆ ಜಾರಿಗೊಳಿಸಬೇಕಿದೆ.